ನಾತಾನನು ಬಂದು ದಾವೀದನಿಗೆ ಹೇಳ್ತಾನೆ, ದಾವೀದನೇ, ನಿನಗೊಂದು ಬಲವಾದ ಕೋರಿಕೆ ಇದೆ, ನಿನಗೊಂದು ಆಸೆ ಇದೆ, ನೀನೊಂದು ಕನಸು ಕಾಣುತ್ತಾ ಬಂದೆ. ಆದರೆ ದೇವರು ನಿನಗೆ ಹೇಳಂದಿದ್ದಾರೆ, ಆ ನಿನ್ನ ಕನಸು ನೆರವೇರಲ್ಲ, ನೀನು ಅಂದುಕೊಂಡದ್ದು ನಡೆಯಲ್ಲ, ನೀನು ಆಶಿಸಿದ್ದು ನಡೆಯಲ್ಲ. ಯಾವಾಗ ದಾವೀದನಿಗೆ ಅವನ ಕೋರಿಕೆ ನೆರವೇರುವುದಿಲ್ಲವೆಂದು ತಿಳಿದುಕೊಳ್ಳುತ್ತಾನೋ, ಅದೇ ಸಮಯದಲ್ಲಿ ಅವನು ನಿರ್ಮಿಸಬೇಕೆಂದಿರುವ ಆ ಅದ್ಭುತವಾದ ಆಲಯವನ್ನು ನಿರ್ಮಿಸಲಾರದೆ ಮತ್ತೊಬ್ಬರು ನಿರ್ಮಿಸುವಂಥವರಾಗಿದ್ದಾರೆ, ಮತ್ತೊಬ್ಬರು ಕಟ್ಟುತ್ತಾರೆ ಎಂಬುದಾಗಿ ಅವನು ಗ್ರಹಿಸಿಕೊಂಡಾಗ ಒಂದು ತೀರ್ಮಾನ ತೆಗೆದುಕೊಳ್ತಾನೆ. ನಾನು ಆಲಯ ಕಟ್ಟಲಿಕ್ಕಾಗುತ್ತಾ ಇಲ್ಲ, ಆದರೆ ಕಟ್ಟುವವನಿಗೆ ಎಷ್ಟು ಸಹಾಯ ಮಾಡಬಲ್ಲೆನೋ ಅಷ್ಟು ಸಹಾಯವನ್ನೂ ಮಾಡುತ್ತೇನೆಂದು. ಅರ್ಥವಾಯ್ತಾ? ನೀವು ಟೀಮ್ ಲೀಡರ್ ಆಗಿಲ್ಲದೇ ಇರಬಹುದು, ನೀವು ಆಶಿಸಿದ ಪ್ರಮೋಷನ್ ನಿಮಗೆ ಬರದೇ ಇರಬಹುದು, ನಿಮ್ಮ ಬದಲಿಗೆ ಬೇರೆಯವರಿಗೆ ಪ್ರಮೋಷನ್ ಸಿಗಬಹುದು, ನಿಮ್ಮ ಬದಲಿಗೆ ಬೇರೆಯವರು ಟೀಮ್ ಲೀಡರ್ ಆಗಬಹುದು, ನಿಮ್ಮ ಬದಲಿಗೆ ಬೇರೆಯವರು ಮ್ಯಾನೇಜರ್ ಆಗಬಹುದು, ನಿಮ್ಮ ಬದಲಿಗೆ ಮತ್ತೊಬ್ಬರು ನಿಮ್ಮ ಮೇಲೆ ಅಧಿಕಾರಿ ಆಗಿರಬಹುದು. ನಿಮಗೆ ಸಿಗಬೇಕಾದ ಪ್ರಮೋಷನ್ ಸಿಗದೇ ಇರಬಹುದು. ಯಾರಿಗೋ ಪ್ರಮೋಷನ್ ಸಿಕ್ಕಿದ್ದಕ್ಕೆ, ಬೇರೆ ಯಾರೋ ಲೀಡರ್ ಆಗಿ ಆರಿಸಲ್ಪಟ್ಟಿದ್ದಕ್ಕೆ, ಬೇರೆ ಯಾರೋ ಮ್ಯಾನೇಜರ್ ಆಗಿ ನಿಮ್ಮ ಮೇಲಧಿಕಾರಿಯಾಗಿ ಬಂದಿದ್ದಕ್ಕಾಗಿ ಅವರನ್ನು ನೋಡಿ ಬೇಸರಗೊಂಡು ಅವರನ್ನು ವ್ಯತಿರೇಕಿಸುವುದಕ್ಕಿಂತ, ಪರವಾಗಿಲ್ಲ, ನನಗೆ ಸಿಗಬೇಕಾದ ಪ್ರಮೋಷನ್ ಅವರಿಗೆ ಸಿಕ್ಕಿದೆ, ನನಗೆ ಸಿಗಬೇಕಾದ ಪೋಸ್ಟ್ ಅವರಿಗೆ ಸಿಕ್ಕಿದೆ, ನಾನು ಲೀಡರ್ ಆಗಬೇಕಾದ ಟೈಮ್ನಲ್ಲಿ ಅವನು ಲೀಡರ್ ಆದ, ಹಾಗಾಗಿ ನಾನೇನ್ ಮಾಡಬೇಕು ಹೇಳಿ? ಏನ್ ಮಾಡಬೇಕು? ಈಗ ಅವನು ನನ್ನ ಸ್ಥಾನದಲ್ಲಿ ಲೀಡರ್ ಆಗಿರೋದ್ರಿಂದ ನಾನು ಅವನಿಗೆ ಮಾಡಬೇಕಾದ ಸಹಾಯವನ್ನೂ ಮಾಡ್ತೇನೆ, ಒದಗಿಸಬೇಕಾದ ಸಹಕಾರವನ್ನೂ ಒದಗಿಸ್ತೇನೆ ಎಂಬುದಾಗಿ ನೀವು ಖಚಿತವಾಗಿಯೂ ಕಲಿತುಕೊಳ್ಳಬೇಕಾದ ಅದ್ಭುತವಾದ ಪಾಠ. ವಾಸ್ತವದಲ್ಲಿ ಅರಸನಾದ ಸೌಲನು ಸತ್ತ ನಂತರ ಈಗ ಸೌಲನ ಬದಲಿಗೆ ಯಾರು ರಾಜನಾಗಬೇಕು ಹೇಳ್ರಿ? ಸೌಲನ ಮಗನು. ಆ ಸೌಲನ ಮಗನು ಯಾರು ಹೇಳ್ರಿ? ನೋಡೋಣ ಬನ್ನಿ. 1 ಸಮುವೇಲ ಪುಸ್ತಕ 23ನೇ ಅಧ್ಯಾಯ ವಾಕ್ಯ ಏನು ಹೇಳುತ್ತೆ ನೋಡಿ. ಸೌಲನ ನಂತರ ವಾಸ್ತವದಲ್ಲಿ ವಾರಸತ್ವದ ಮೇರೆಗೆ ಯೋನಾತನನು ರಾಜನಾಗಬೇಕಿತ್ತು, ಆದರೆ ಯೋನಾತನನು ಬಂದು ಏನು ಹೇಳ್ತಾನೆ ನೋಡಿ. 1 ಸಮುವೇಲ 23ನೇ ಅಧ್ಯಾಯ 16-17ನೇ ವಚನ. ಆಗ ಸೌಲನ ಮಗನಾದ ಯೋನಾತನನು ಎದ್ದು ಅರಣ್ಯದಲ್ಲಿದ್ದ ದಾವೀದನ ಬಳಿಗೆ ಹೋಗಿ, ನೀನು ನನ್ನ ತಂದೆಯಾದ ಸೌಲನ ಕೈಗೆ ಸಿಕ್ಕಿಬೀಳುವುದಿಲ್ಲ, ನೀನು ಭಯಪಡಬೇಡ, ನೀನು ಇಸ್ರಾಯೇಲರಿಗೆ ಏನಂತೆ ಅರಸನಾಗುವಿ, ನಾನು ನಿನಗೇ ಸಹಕಾರಿಯಾಗುತ್ತೇನೆ ಅನ್ನುತ್ತಾನೆ. ವಾಸ್ತವದಲ್ಲಿ ಯೋನಾತನನೇ ರಾಜನಾಗಬೇಕಿತ್ತು, ಆದರೆ ಯೋನಾತನನಿಗೆ ಅರ್ಥವಾದದ್ದೇನೆಂದರೆ, ನಾನಲ್ಲ ರಾಜನಾಗಬೇಕಾದದ್ದು, ದಾವೀದನು ರಾಜನಾಗಬೇಕಾಗಿದೆ. ದೇವರು ದಾವೀದನನ್ನು ಆರಿಸಿಕೊಂಡಿದ್ದಾರೆ, ದಾವೀದನಿಗೆ ಆ ಪೋಸ್ಟ್ ಕೊಡ್ತಿದ್ದಾರೆ, ದಾವೀದನಿಗೆ ಆ ಪೊಸಿಷನ್ ಕೊಡ್ತಿದ್ದಾರೆ, ದಾವೀದನಿಗೆ ಆ ಪ್ರಮೋಷನ್ ಕೊಡ್ತಿರೋದ್ರಿಂದ ದಾವೀದನಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡುವುದಕ್ಕಿಂತ ನನ್ನ ಪೋಸ್ಟ್, ನನ್ನ ಪೊಸಿಷನ್, ನನ್ನ ಸ್ಥಾನ ದಾವೀದನು ಪಡ್ಕೊಳ್ತಿದ್ದಾನೆ, ದಾವೀದನು ಕಸ್ಕೊಳ್ತಿದ್ದಾನೆ ಎಂದು ಅಳುವುದಕ್ಕಿಂತ ಒಂದು ಒಳ್ಳೆ ಮನಸ್ಸಿನಿಂದ ದಾವೀದನಿಗೆ ಸಹಕರಿಸುವಂಥದ್ದೇ ಉತ್ತಮ. ಇದು ಉತ್ತಮರಾದ ಆತ್ಮೀಕರ ಲಕ್ಷಣ. ಕಾಯಿನನು ಹೇಬೇಲನು ಇಬ್ಬರು ಸೇರಿ ದೇವರ ಬಳಿಗೆ ಕಾಣಿಕೆ ತೆಗೆದುಕೊಂಡು ಬರ್ತಾರೆ. ಕಾಯಿನನ ಹೃದಯ ಒಳ್ಳೆಯದಲ್ಲ, ಅವನ ಬುದ್ಧಿ ಒಳ್ಳೆಯದಲ್ಲ. ಅದಕ್ಕಾಗಿಯೇ ದೇವರು ಕೈನನನ್ನೂ ಅಂಗೀಕರಿಸಲಿಲ್ಲ, ಅವನ ಕಾಣಿಕೆಯನ್ನೂ ಅಂಗೀಕರಿಸಲಿಲ್ಲ. ಹೇಬೇಲನು ನೀತಿವಂತನು ಯಥಾರ್ಥವಂತನಾಗಿರುವುದರಿಂದ ದೇವರು ಹೇಬೇಲನನ್ನು ಅಂಗೀಕರಿಸುತ್ತಾರೆ, ಹೇಬೇಲನ ಕಾಣಿಕೆಯನ್ನು ಅಂಗೀಕರಿಸುತ್ತಾರೆ. ಯಾವಾಗ ಕೈನನು ತಾನು ಅಂದುಕೊಂಡ ರೀತಿಯಲ್ಲಿಯೇ ಅವನು ಅಂಗೀಕರಿಸಲ್ಪಡಲಿಲ್ಲವೋ, ಅವನ ಬದಲಿಗೆ ಹೇಬೇಲನು ಯಾವಾಗ ಅಂಗೀಕರಿಸಲ್ಪಟ್ಟನೋ, ಕೈನನು ಹೊಟ್ಟೆಕಿಚ್ಚಿಗೊಳಗಾಗಿ ಏನಿದು ನಾನು ಅಂಗೀಕರಿಸಲ್ಪಡಲಿಲ್ಲವೋ, ಹೇಬೇಲನೇ ಅಂಗೀಕರಿಸಲ್ಪಟ್ಟಿದಾನೋ, ಹೇಬೇಲನೇ ಸ್ವೀಕರಿಸಲ್ಪಟ್ಟನೋ, ಹೇಬೇಲನ ಕಾಣಿಕೆ ಸ್ವೀಕರಿಸಲ್ಪಟ್ಟಿತೋ, ನಾನು ನನ್ನ ಕಾಣಿಕೆ ಸ್ವೀಕರಿಸಲ್ಪಡುವುದಿಲ್ಲವೋ, ಅಂಗೀಕರಿಸಲ್ಪಡುವುದಿಲ್ಲವೋ, ನನ್ನನ್ನು ಲೆಕ್ಕಿಸುವುದಿಲ್ಲವೋ ದೇವರು ಅಂದ್ಕೊಂಡು ಏನ್ ಮಾಡ್ದ ಗೊತ್ತಾ? ಅವನ ಜೀವಿತ ಅವನ ಕಾಣಿಕೆ ಅಂಗೀಕರಿಸಲ್ಪಡಲಾರ್ದಕ್ಕಾಗಿ, ಹೇಬೇಲನು ಅಂಗೀಕರಿಸಲ್ಪಟ್ಟಿರುವುದಕ್ಕಾಗಿ ಅವನ ಕಾಣಿಕೆ ಅಂಗೀಕರಿಸುವುದನ್ನು ನೋಡಿ ಹೊಟ್ಟೆಕಿಚ್ಚುಪಟ್ಟು ಕೈನನು ಏನ್ ಮಾಡ್ದ ಹೇಳಿ? ಕೊಂದ್ಹಾಕಿದ ಪ್ರಿಯರೇ. ಈ ದಿನ ನಮ್ಮ ಮಧ್ಯ ಕೈನನಂಥವ್ರು ಯಾರಾದರೂ ಇದ್ದೀರಾ? ನನಗೆ ಬರಬೇಕಾದ ಪೋಸ್ಟ್ ಬೇರೆಯವರಿಗೆ ಬಂತೋ, ನನಗೆ ಬರಬೇಕಾದ ಪೊಸಿಷನ್ ಬೇರೆಯವರಿಗೆ ಬಂದಿತೋ, ಅವ್ರಿಗೆ ನೋಡ್ತೇನೆ ಎಷ್ಟು ಕಾಲ ಆ ಪೋಸ್ಟ್ನಲ್ಲಿರ್ತಾರೆಂದು ನೋಡ್ತೇನೆ, ಆ ಪೊಸಿಷನ್ನಲ್ಲಿರ್ತಾರೆಂದು ನೋಡ್ತೇನೆ. ಒಂದಲ್ಲ ಒಂದು ದಿನ ಒಂದು ಕೆಲಸ ಮಾಡಿ ಏನ್ ಮಾಡ್ತೇನೆ, ಆ ಪೋಸ್ಟ್ ಅವರು ಕಳೆದುಕೊಳ್ಳುವಂತೆ ಮಾಡ್ತೇನೆ ಎಂದು. ಹೀಗೆ ಯಾವತ್ತು ಕೈನನ ಮನಸ್ಸುಳ್ಳವರಾಗಿ ಇರಬೇಡಿರಿ. ನಿಮಗೆ ಬರಬೇಕಾದ ಸ್ಥಾನ, ನಿಮಗೆ ಸಿಗಬೇಕಾದ ಸನ್ಮಾನ ಮತ್ತೊಬ್ಬರಿಗೆ ಸಿಕ್ಕಿದ್ದಕ್ಕೆ ಅಳಬೇಡಿ, ಬೇಸರಗೊಳ್ಳಬೇಡಿ. ನೀವು ಹೊಂದಿಕೊಳ್ಳಬೇಕಾದಂತಹ ಆಶೀರ್ವಾದ ಮತ್ತೊಬ್ಬರು ಹೊಂದಿಕೊಂಡಿದ್ದಕ್ಕೆ ಹೊಟ್ಟೆಕಿಚ್ಚಬೇಡಿ.
ಬದಲಿಗೆ ಮಾಡಬೇಕಾದದೇನು? ಆನಂದಿಸಿರಿ. ಅಷ್ಟು ಮಾತ್ರವಲ್ಲ, ಒದಗಿಸಬೇಕಾದ ಸಹಕಾರವನ್ನು ಒದಗಿಸಿರಿ. ಅಷ್ಟೇ ಹೊರತು ಹೊಟ್ಟೆಕಿಚ್ಚು ಪಡುವ ಪ್ರಯತ್ನ ಮಾಡಬೇಡಿ. ಈ ಕೈನನು ಹೊಟ್ಟೆಕಿಚ್ಚುಪಟ್ಟ, ತಾನೇ ಚೆನ್ನಾಗಿರ್ಬೇಕು, ತಾನೇ ಅಂಗೀಕರಿಸಲ್ಪಡಬೇಕು, ತಾನೇ ಉನ್ನತಕ್ಕೆ ಬರಬೇಕು. ಬೇರೆಯವರು ಉನ್ನತಕ್ಕೆ ಬಂದರೆ ಒಪ್ಪೋದೇ ಇಲ್ಲ, ಅದನ್ನು ಅಂಗೀಕರಿಸೋದಿಲ್ಲ. ಉನ್ನತಕ್ಕೆ ಬಂದವರನ್ನೇ ಅಂತ್ಯಗೊಳಿಸುತ್ತಾನೆ. ಅಷ್ಟೇ ಹೊರತು ಸಹಕಾರ ಒದಗಿಸುವವನೂ ಅಲ್ಲ, ಅಭಿನಂದಿಸುವವನಂತೂ ಅಲ್ವೇ ಅಲ್ಲ. ಇದು ಕೈನನ ಮನಸ್ತತ್ವ. ಕೈನನು ಕೊನೆಗೆ ಏನಾದನು ಹೇಳಿ? ದೇಶದಲ್ಲಿ ಅಲೆಮಾರಿಯಾದ, ದಿಕ್ಕಿಲ್ಲದವನಾಗಿ ತಿರುಗಾಡಿದ. ಕೇಳಿ ಸಹೋದರ ಸಹೋದರಿಯರೇ, ಕೈನನ ಮನಸ್ತತ್ವ ಬೇರೆಯವರು ಉದ್ಧಾರ ಆದ್ರೆ ನೋಡಲಾರ್ದ ಮನಸ್ತತ್ವ, ಯಾರಾದರೂ ಉನ್ನತಕ್ಕೆ ಬಂದ್ರೆ ನೋಡಲಾರ್ದ ಮನಸ್ತತ್ವ. ಆದರೆ ಈ ಯೋನಾತನನ ಮನಸ್ತತ್ವ ಹೇಗಿದೆ ಗೊತ್ತಾ? ತನ್ನ ಸ್ನೇಹಿತನು ಉನ್ನತ ಸ್ಥಾನಕ್ಕೆ ಬರುವಾಗ ಸಂತೋಷಿಸಿ ನಿನಗೆಷ್ಟು ಸಹಕಾರ ಮಾಡಬೇಕೋ ಅಷ್ಟು ಸಹಕಾರ ಮಾಡ್ತೇನೆ ಅನ್ನುತ್ತಾನೆ. ನೀನು ರಾಜನಾಗುವಿ, ನಾನು ನಿನಗೆ ಸಹಕಾರಿಯಾಗುತ್ತೇನೆ ಅನ್ನುತ್ತಾನೆ. ಇದು ಅದ್ಭುತವಾದ ಆತ್ಮಿಕ ತತ್ವವಾಗಿದೆ, ಅದ್ಭುತವಾದ ವ್ಯಕ್ತಿತ್ವ ಆಗಿದೆ. ಕೇಳಿ ಸಹೋದರ ಸಹೋದರಿಯರೇ, ಯಾರೇ ಆಗಲಿ, ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಜೊತೆ ಇರುವವರು, ನಿಮ್ಮೊಂದಿಗೆ ಓದಿದಂಥವರು, ನಿಮ್ಮೊಂದಿಗೆ ಸೇವೆ ಮಾಡುವಂಥವರು, ಒಂದು ವೇಳೆ ಒಂದು ಗುರುತು ಹೊಂದಿಕೊಳ್ಳೋದಾದ್ರೆ, ಆಶೀರ್ವದಿಸಲ್ಪಡ್ತಿರೋದಾದ್ರೆ, ಉನ್ನತ ಸ್ಥಿತಿಗೆ ಸೇರುತ್ತಿರೋದಾದ್ರೆ, ಸಂತೋಷಿಸಿರಿ, ಅಭಿನಂದಿಸಿರಿ, ಒದಗಿಸಬೇಕಾದಂತಹ ಸಹಕಾರವನ್ನು ಒದಗಿಸಿರಿ. ಅಷ್ಟೇ ಹೊರತು ನೀವು ಹೊಟ್ಟೆ ಕಿಚ್ಚೇನಾದ್ರೂ ಪಟ್ರೆ, ಇಲ್ಲವೇ ಅಂಥವರನ್ನು ಏನಾದರೂ ಅವರು ಇರುವ ಸ್ಥಾನದಿಂದ ಕೆಳಗೆಳುವ ಪ್ರಯತ್ನ ಮಾಡಿದರೆ, ಕೈನನ ಹಾಗೆ ಶಾಪ ತಂದುಕೊಳ್ತೀರಿ, ಕೊನೆಗೆ ಅಡ್ರೆಸ್ ಇಲ್ಲದವರಾಗ್ತೀರಿ. ದಾವೀದನು ಅಂದುಕೊಂಡದ್ದು ನಡೆಯಲಿಲ್ಲ. ನೀನು ಆಲಯ ಕಟ್ಟೋದಿಲ್ಲ, ನೀನು ಕಟ್ಟಲಿಕ್ಕಾಗೋದಿಲ್ಲ, ಆದರೆ ನಿನ್ನ ಪರವಾಗಿ ಮತ್ತೊಬ್ಬರು ಕಟ್ಟುತ್ತಾರೆ. ಮತ್ತೊಬ್ಬನು ಆಲಯ ಕಟ್ಟುತ್ತಾನೆ. ಆ ಮತ್ತೊಬ್ಬನು ಬೇರೆ ಯಾರೂ ಅಲ್ಲ, ನಿನಗೆ ಹುಟ್ಟುವ ಮಗನೇ ಕಟ್ಟುತ್ತಾನೆ. ಹಾಗಲ್ಲ ದೇವ್ರೆ, ನಾನಲ್ಲವೋ ಕಟ್ಟಬೇಕಾದದ್ದು? ನನಗೆ ಬೇಡ ಅಂತ ಹೇಳಿ ನನ್ನ ಮಗ ಕಟ್ಟಬೇಕೆಂದು ಯಾಕೆ ಹೇಳ್ತಿದ್ದೀರಿ? ನನ್ನ ಮಗ ತಾನೇ. ನನ್ನ ಮಗ ಕಟ್ತಿರುವಾಗ ನಷ್ಟವೇನು ಕಷ್ಟವೇನು ಅಂದುಕೊಳ್ತೀರಾ? ಹೇರೋದನು ಪರಿಪಾಲಿಸುವ ದಿನಮಾನಗಳಲ್ಲಿ ತನ್ನ ಸಿಂಹಾಸನದ ಮೇಲೆ ಎಲ್ಲಿ ಮಗನು ಕಣ್ಹಾಕುತ್ತಾನೆ ಅಂದುಕೊಂಡು ತನ್ನ ಮಗನನ್ನೇ ಕೊಂದುಹಾಕದನಂತೆ. ತಾನು ಬದುಕಿರುವಾಗಲೇ ಎಲ್ಲಿ ತನ್ನ ಹೆಂಡತಿಗಿರುವ ಒಳ್ಳೆ ಹೆಸರಿನ ನಿಮಿತ್ತ ಎಲ್ಲಿ ಅವಳು ಸಿಂಹಾಸನದ ಮೇಲೆ ರಾಣಿಯಾಗಿ ಬಂದು ಕೂತ್ಕೊಳ್ತಾಳೇನೋ, ಇಲ್ಲವೇ ನಾನು ಸತ್ತ ನಂತರ ಎಲ್ಲಿ ರಾಣಿಯಾಗಿ ಬಂದು ಕೂತ್ಕೊಳ್ತಾಳೇನೋ ಅಂದುಕೊಂಡು ಹೆಂಡತಿಯನ್ನು ಸಾಯಿಸಿದ. ಅರ್ಥವಾಯ್ತಾ? ಕೆಲವರಂತೂ ತಮ್ಮ ಪೊಸಿಷನ್ ಅನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ ಗೊತ್ತಾ? ತಮ್ಮ ಸಂತಾನವನ್ನು ಕೂಡ, ಇಲ್ಲವೇ ತಮ್ಮೊಂದಿಗಿರುವಂಥವರನ್ನು ಕೂಡ, ಇಲ್ಲವೇ ತಮ್ಮ ಸಂಗಡ ಇರುವ ಹೆಂಡತಿಯಾಗಲಿ ಮಕ್ಕಳಾಗಲಿ ಆ ಪೋಸ್ಟಲ್ಲಿ ಇರಲು ಇಷ್ಟಪಡಲ್ಲ. ಅದು ಪ್ರಮಾದ ಪ್ರಿಯರೇ. ಆದರೆ ದಾವೀದನಿಗೆ ಯಾವಾಗ ಅವನ ಕೋರಿಕೆ ನೆರವೇರಿಲ್ಲ ಎಂದು ತಿಳ್ಕೊಂಡನು, ಅವನು ಮೊದಲು ಮಾಡಿದ್ದೇನು ಗೊತ್ತಾ? ಅಷ್ಟಕ್ಕೂ ನಾನು ಈ ದಿನ ಈ ಸ್ಥಿತಿಗೆ ಬಂದಿರುವುದಾದ್ರೆ ಅದು ದೇವರ ಮಹಾ ಕೃಪೆಯಾಗಿದೆ ಅಂತ ಹೇಳ್ದ. ಬೇರೆ ಎಷ್ಟೋ ಕೋರಿಕೆಗಳನ್ನು ದೇವರು ತೀರಿಸಿದ್ದಾರೆ, ಎಷ್ಟೋ ಹೆಚ್ಚಾಗಿ ಆಶೀರ್ವದಿಸಿದ್ದಾರೆ, ಎಷ್ಟೋ ಉನ್ನತಕ್ಕೆ ತಂದಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈ ದಿನ ದೇವರು ಹೇಳ್ತಿದ್ದಾರೆ, ನೀನು ಆಲಯ ಕಟ್ಲಿಕ್ಕಾಗದಿದ್ರೂ ಕೂಡ ಚಿಂತಿಸಬೇಡ ದಾವೀದನೇ, ಮತ್ತೊಬ್ಬರ ಕೈಯಿಂದ ಕಟ್ಟಿಸುತ್ತೇನೆ. ನೀನು ಮಾಡಬಹುದಾದ ಸಹಾಯವನ್ನು ಮಾಡು. ಅದು ದೇವರ ಇಷ್ಟವಾಗಿತ್ತು. ಅರ್ಥ ಮಾಡಿಕೊಂಡಿರುವ ದಾವೀದನು ಏನ್ ಮಾಡಿದನಂತೆ? ಈಗ ಅಲ್ಲಿಗೆ ಹೋಗೋಣ ಬನ್ನಿ. 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ ವಚನ 1ರಿಂದ. ಕಟ್ಟುವಂತಹ ಆಲಯವು ಮನುಷ್ಯರಿಗೋಸ್ಕರವಲ್ಲ, ದೇವರಾದ ಯೆಹೋವನಿಗೋಸ್ಕರವೇ ಆದದರಿಂದ ಈ ಕೆಲಸ ಬಹು ವಿಶೇಷವಾದದ್ದು. ನಾನು ಬಹಳವಾಗಿ ಪ್ರಯಾಸಪಟ್ಟು ನನ್ನ ದೇವರ ಆಲಯ ಕಟ್ಟುವುದಕ್ಕಾಗಿ ಬೇಕಾದದ್ದೆಲ್ಲವನ್ನೂ ಕೂಡ ನಾನು ಶೇಖರಿಸಿಡುತ್ತೇನೆ. ನಾನು ಕಟ್ಲಿಕ್ಕಾಗದಿದ್ದರೂ ಕೂಡ ಕಟ್ಟುವವನಿಗೆ ಏನ್ ಮಾಡ್ತೇನೆ? ಸಹಕಾರ ಮಾಡುತ್ತೇನೆ. ಅಷ್ಟೇ ಹೊರತು ಅದು ನನಗೆ ಸೇರಿರುವಂಥದ್ದಲ್ಲದೇ ಇರೋದ್ರಿಂದ, ನಾನು ಕಟ್ಲಿಕ್ಕಾಗದೇ ಇರುವುದರಿಂದ, ನನಗೆ ಹೆಸರು ಸಿಗದೇ ಇರೋದ್ರಿಂದ, ನನಗೆ ಒಂದು ಗುರುತು ಸಿಗದೇ ಇರೋದ್ರಿಂದ, ಮತ್ತೊಬ್ಬರಿಗೆ ಗುರುತು ಸಿಗ್ಲಿಕ್ಕಿದೆ, ಮತ್ತೊಬ್ಬರಿಗೆ ಹೆಸರು ಬರಲಿಕ್ಕಿದೆ. ಹಾಗಾಗಿ ನಾನ್ಯಾಕೆ ಸಹಕರಿಸಬೇಕು, ನಾನ್ಯಾಕೆ ಸಹಾಯ ಮಾಡಬೇಕು ಎನ್ನುವುದು ಸ್ವಾರ್ಥ ಬುದ್ಧಿಯಾಗಿದೆ. ಇದು ಸೈತಾನನ ಬುದ್ಧಿಯಾಗಿದೆ. ನಮ್ಮಲ್ಲಿ ಕೆಲವರಿಗಿರುವ ರೋಗ ಯಾವುದು ಗೊತ್ತಾ? ಒಂದು ಗುರುತು ಸಿಕ್ಕುವಾಗಲೇ ಕೆಲಸ ಮಾಡ್ತಾರೆ. ಗುರುತು ಸಿಗುವುದಾದರೆ ಏನು ಬೇಕಾದರೂ ಮಾಡ್ತಾರೆ. ಗುರುತು ಸಿಗದಿದ್ರೆ ಅದರ ತಂಟೆಗೆ ಹೋಗಲ್ಲ. ಅದರಲ್ಲಿ ನನಗೇನು ಗುರುತಿದೆ? ನನಗೆ ಯಾರಾದರೂ ಗುರುತಿಸ್ತಾರೋ? ನನಗೇನಾದರೂ ಹೆಸರು ಸಿಗುತ್ತೋ? ನನಗೇನಾದರೂ ಲಾಭ ಸಿಗುತ್ತದೋ? ನನಗೇನು ಸಿಗುತ್ತೆ? ಇದು ಅವರಿಗಿರುವ ವ್ಯಕ್ತಿತ್ವ. ನನಗೇನು ಸಿಗುತ್ತೆ? ಸೇವೆ ಮಾಡಿದ್ರೆ ನನಗೇನು ಸಿಗುತ್ತೆ? ಆ ಕೆಲಸ ಮಾಡಿದ್ರೆ ನನಗೇನು ಸಿಗುತ್ತೆ? ಅವರಿಗೆ ಸಹಾಯ ಮಾಡಿದ್ರೆ ನನಗೇನು ಸಿಗುತ್ತೆ? ನನ್ನನ್ನು ಗುರುತಿಸುತ್ತಾರೋ? ನನ್ನನ್ನು ಗಮನಿಸುತ್ತಾರೋ? ನನ್ನನ್ನು ಸನ್ಮಾನಿಸುತ್ತಾರೋ? ಇಂಥ ಆಲೋಚನೆಯುಳ್ಳ ಯಾರೇ ಆಗಿರಲಿ, ದೇವರ ಆತ್ಮವುಳ್ಳವರಂತೂ ಅಲ್ವೇ ಅಲ್ಲ. ಕೆಲವೊಂದು ಜನ ಸಭೆಯಲ್ಲಿ ಕಾಣಿಕೆ ಕೊಡುವಾಗ ಎಷ್ಟು ಕೊಟ್ಟಿದ್ದಾರೆಂದು ಪ್ರಕಟಿಸಿದ ಹೊರತು ಕಾಣಿಕೆ ಕೊಡಲ್ಲ.
ಕೊನೆಗೆ ಈ ದಿನ ಸಭೆಯೊಳಗೆ ಯಾವ ಸ್ಥಿತಿಗೆ ಸೇರಿದಾರೆಂದರೆ, ನಮ್ಮ ಸಭಾ ಹಿರಿಯರಾದ ಅಬ್ರಹಾಂ ಅವರು 1,116 ರೂಪಾಯಿ ಕುರ್ಚಿಗಾಗಿ ಕಾಣಿಕೆ ಕೊಟ್ಟಿದ್ದಾರೆ ಅನ್ನುವಾಗ ಈ ಸಹೋದರ ಕುರ್ಚಿಯಲ್ಲಿ ಕೂತ್ಕೊಂಡು ಅಬ್ಬಾ ಅಂದ್ಕೊಳ್ತಾರೆ. ಅದೇನೋ ಒಂಥರ ಆನಂದ. ಏನಾದ್ರೂ ಮರೆತು ಅಬ್ರಹಾಂ ಅವರು 116 ಅಂದ್ರೆ, ಏಯ್ 116 ಅಲ್ಲ 1,116 ಅಂತ ಅವ್ರಿಗೆ ಹೇಳು. ಅದನ್ನು ಓದೋದ್ಯಾರು? ಪ್ರೆಸಿಡೆಂಟ್ ಅವರು. ಅದನ್ನು ಓದೋದ್ಯಾರು? ಚರ್ಚ್ ಟ್ರೆಜರರ್ ಆಗಿರ್ತಾರೆ. ಏನಾದ್ರೂ ಮರೆತು ಹೆಸರು ಸ್ವಲ್ಪ ತಪ್ಪಾದ್ರೆ ಸಾಕು, ಒಂದು ಅಂಕೆ ಏನಾದ್ರೂ ಕಡಿಮೆ ಆಗ್ಬೇಕು, ಅಯ್ಯಯ್ಯಯ್ಯಯ್ಯೋ, ಬಹಳ ಸಿಟ್ಟಿನಿಂದ ತೂಗಾಡ್ತಾ ಇರ್ತಾರೆ. ಎದಕ್ಕಾಗಿ ಕಾಣಿಕೆ ಕೊಟ್ರು ಹೇಳಿ? ಹೆಸರಿಗೋಸ್ಕರ, ಗುರುತಿಸಲ್ಪಡುವುದಕ್ಕೋಸ್ಕರ, ಸನ್ಮಾನಕ್ಕೋಸ್ಕರ. ಕೆಲವರ ಬದುಕೇ ಹಾಗಿರುತ್ತೆ. ಏನ್ ಮಾಡಿದ್ರೂ ಸಹ ಗುರುತಿಸಲ್ಪಡುವುದಕ್ಕಾಗಿಯೇ ಮಾಡ್ತಾರೆ, ಸನ್ಮಾನಿಸಲ್ಪಡುವುದಕ್ಕಾಗಿಯೇ ಮಾಡ್ತಾರೆ. ಮನುಷ್ಯರು ನೋಡ್ತಾ ಇದ್ದಾರೋ ಇಲ್ಲವೋ ಎಂಬುದಾಗಿ ಮಾಡ್ತಾರೆ. ಇತ್ತೀಚೆಗೆ ನಾನು ಕಲ್ವರಿ ಸೋಲ್ಜರ್ಸ್ ಟೀಮ್ನಲ್ಲಿ ಸೇವೆ ಸಲ್ಲಿಸುವಂತಹ ಸಹೋದರರೊಂದಿಗೆ ಮಾತಾಡ್ತಾ ನಾನು ಹೀಗೆ ಹೇಳಿದೆ, ನಾವು ದೇವರ ಸನ್ನಿಧಿಗೆ ಬಂದಿರೋದು ಸೇವೆ ಮಾಡುವುದಕ್ಕಾಗಿಯೇ ಹೊರತು ಶೋ ಮಾಡುವುದಕ್ಕಾಗಿ ಮಾತ್ರ ಅಲ್ಲವೇ ಅಲ್ಲ ಎಂದು ಹೇಳಿದೆ. ಸೇವೆ ಮಾಡುವುದಕ್ಕಾಗಿಯೇ ಬಂದಿದ್ದೇವೆ. ವಿ ಹ್ಯಾವ್ ಕಮ್ ಟು ಸರ್ವ್, ನಾಟ್ ಟು ಶೋ. ಸೇವೆ ಮಾಡುವುದಕ್ಕಾಗಿ ಬಂದಿದ್ದೇವೆ ಹೊರತು ಶೋ ಮಾಡುವುದಕ್ಕಾಗಿ ಅಲ್ಲವೇ ಅಲ್ಲ. ಹಾಗೆಯೇ ದೇವರ ಬಳಿಗೆ ಹೋಗುವಾಗ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ದೇವರು ನೋಡ್ತಿದ್ದಾರೆ ಎಂಬ ಭಾವನೆಯಿಂದಲೇ ನಾವೇನಾದರೂ ಮಾಡಬೇಕೇನಾದರೂ ಕೊಡಬೇಕೇ ಹೊರತು ಗುರುತಿಸಲ್ಪಡುವುದಕ್ಕಾಗಿ ಹೆಸರಿಗೋಸ್ಕರವಾಗಲಿ ಏನೇ ನಾವು ಮಾಡಿದ್ರೂ ಸಹ ಅದು ನಮಗೆ ಒಪ್ಪುವುದೇ ಇಲ್ಲ. ದಾವೀದನು ತಾನು ಅಂದುಕೊಂಡದ್ದೆಲ್ಲ ಆಗ್ತಾ ಇಲ್ಲ. ಆದರೆ ಒಂದು ನಿರ್ಣಯ ತೆಗೆದುಕೊಳ್ತಾನೆ, ನಾನು ಆಲಯ ಕಟ್ಟದಿದ್ರೂ ಕೂಡ ಆಲಯ ಕಟ್ಟುವವನಿಗೆ ಸಹಕಾರವನ್ನು ಮಾಡ್ತೇನೆ ಎಂದು. 14ನೇ ಶತಮಾನದಲ್ಲಿ 14ನೇ ಸೆಂಚುರಿಯಲ್ಲಿ ಜರ್ಮನಿ ದೇಶದಲ್ಲಿ ಒಂದು ಕುಟುಂಬ ಇತ್ತು. ಅದು ಬಡ ಕುಟುಂಬ ಆಗಿತ್ತು, ಇಲ್ಲವೇ ಮಧ್ಯವರ್ಗದ ಕುಟುಂಬ ಆಗಿತ್ತು. ಆ ಕುಟುಂಬದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿದ್ರು. ಇವರಿಬ್ಬರಿಗೂ ಒಂದು ಆಸೆ ಇತ್ತು. ಅದೇನೆಂದರೆ ಅವರಿಬ್ಬರು ಆರ್ಟಿಸ್ಟ್ ಆಗಬೇಕೆಂಬ ಆಸೆ ಇತ್ತು. ಆದರೆ ಅವರಿಬ್ಬರ ತಂದೆ ತಾಯಿಗಳು ಆರ್ಟಿಸ್ಟ್ ಆಗುವಂತಹ ಕಾಲೇಜಿಗೆ ಅವರನ್ನು ಕಳಿಸಿ ಓದಿಸುವಷ್ಟು ಸಾಮರ್ಥ್ಯ ಅವರಿಗೆ ಇರಲಿಲ್ಲ. ಈ ಅಣ್ಣ ತಮ್ಮಂದಿರಿಬ್ಬರು ಕೂತ್ಕೊಂಡು ಮಾತಾಡುತ್ತಾ, ನಾವು ಈ ವಿದ್ಯಾಭ್ಯಾಸ ಮಾಡಬೇಕಾದರೆ ನಮಗೆ ಅಷ್ಟು ಓದುವ ಸಾಮರ್ಥ್ಯ ಇಲ್ಲ, ಆದರೆ ಆದರೂ ಸಹ ಹೇಗಾದರೂ ಮಾಡಿ ವಿದ್ಯಾಭ್ಯಾಸ ಮಾಡಬೇಕೆಂದು ಅವರಿಬ್ಬರು ಮಾತಾಡಿಕೊಳ್ಳುವಾಗ ಕೊನೆಗೆ ಅವರಿಬ್ಬರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನೆಂದು ಗೊತ್ತಾ? ಅಣ್ಣ ತಮ್ಮ ಇಬ್ರು ಸೇರಿ ಒಂದೇ ಮನಸ್ಸಿನಿಂದ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಏನೆಂದರೆ, ನೋಡ್ತಮ್ಮ, ನಾನು 4 ವರ್ಷ ಕಷ್ಟಪಟ್ಟು ಕೆಲಸ ಮಾಡ್ತೇನೆ, ನೀನು 4 ವರ್ಷ ಕಷ್ಟಪಟ್ಟು ಓದು. 4 ವರ್ಷ ಆದ ನಂತರ ನೀನು ಕಷ್ಟಪಟ್ಟು ಓದಿರೋದ್ರಿಂದ ನಿನಗೆ ಉದ್ಯೋಗ ಸಿಗುತ್ತದಲ್ಲವೋ, ಆ ನಂತರ ನಾನು ಕಷ್ಟಪಟ್ಟು ಓದುವ ಹಾಗೆ ನನ್ನ ಫೀಸ್ ನೀನು ಕಟ್ಟು ಎಂದು ಹೇಳಿದಾಗ ತಮ್ಮ ಒಪ್ಪಿಕೊಳ್ತಿಲ್ಲ. ಆಗಲ್ಲ ಅಣ್ಣ, ಮೊದಲು ನೀನು ಓದು ಅಣ್ಣ ಅನ್ನುತ್ತಾನೆ. ಅಣ್ಣನು ಕೂಡ ಒಪ್ಪಿಕೊಳ್ಳದೆ, ಇಲ್ಲ ತಮ್ಮ, ಮೊದಲು ನೀನು ಹೋಗಿ ಓದುಕೋ, ನಾನು ಕಷ್ಟಪಡ್ತೇನೆ ಎಂದು ಹೇಳ್ತಿದ್ದ. ಯಾಕೆಂದ್ರೆ ಇಬ್ರು ಒಬ್ಬರನ್ನೊಬ್ಬರು ಅಷ್ಟು ಪ್ರೀತಿ ಮಾಡ್ತಾ ಇದ್ರು. ಆಗ ಇಬ್ರು ಹೇಳ್ತಾರೆ, ಹಾಗಲ್ಲ, ಒಂದು ಕೆಲಸ ಮಾಡೋಣ, ಕಾಯಿನ್ ತಕೊಂಡು, ಒಂದು ನಾಣ್ಯ ತಕೊಂಡು ಟಾಸ್ ಹಾಕೋಣ. ಟಾಸಲ್ಲಿ ಯಾರು ಗೆಲ್ಲುತ್ತಾರೋ ಅವರು 4 ವರ್ಷ ಓದಬೇಕು, ಸೋತವನೇನೋ 4 ವರ್ಷ ಕಷ್ಟಪಟ್ಟು ಓದಿಸಬೇಕು. ಆಗ ಇಬ್ರೂ ಒಪ್ಪಿಕೊಳ್ತಾರೆ. ಅವರಿಬ್ಬರು ನಾಣ್ಯವನ್ನು ಮೇಲಕ್ಕೆ ಹಾರಿಸಿದಾಗ ಅಣ್ಣನೇ ಗೆಲ್ಲುತ್ತಾನೆ, ತಮ್ಮ ಏನೋ ಸೋತ್ ಹೋಗ್ತಾನೆ. ತಮ್ಮ ಬಹಳ ಸಂತೋಷಿಸ್ತಾನೆ. ಅಣ್ಣ, 4 ವರ್ಷಗಳವರೆಗೂ ಬಹಳ ಚೆನ್ನಾಗಿ ಓದು, ಆರ್ಟಿಸ್ಟ್ ಆಗಿ ಒಳ್ಳೆ ನೈಪುಣ್ಯತೆ ಹೊಂದಿಕೋ. 4 ವರ್ಷಗಳವರೆಗೂ ನಾನು ಗಣಿಯಲ್ಲಿ ಕೆಲಸ ಮಾಡ್ತೇನೆ. ಆ ಗಣಿಯಲ್ಲಿ ಕೆಲಸ ಮಾಡಿ ನಾನು ನಿನಗೋಸ್ಕರ ಕಷ್ಟಪಟ್ಟು ಪ್ರತಿ ತಿಂಗಳು ದುಡ್ಡು ಕಳಿಸುತ್ತೇನೆ, ಬಹಳ ಚೆನ್ನಾಗಿ ಓದೋಣ ಎಂಬುದಾಗಿ ಅಣ್ಣನಿಗೇನೋ ಪಟ್ಟಣಕ್ಕೆ ಕಳಿಸುತ್ತಾನೆ. ತಮ್ಮ ಏನೋ ಗಣಿಯಲ್ಲಿ ಬಹಳ ಪ್ರಯಾಸ ಪಡುತ್ತಾ ಕಷ್ಟಪಡುತ್ತಾ ರಾತ್ರಿ ಹಗಲು ಬಿಸಿಲನ್ನದೆ ಮಳೆ ಅನ್ನದೆ ತಮ್ಮ ಕಷ್ಟಪಟ್ಟು ದುಡಿದು ಅಣ್ಣನಿಗೆ ಪ್ರತಿ ತಿಂಗಳು ದುಡ್ಡು ಕಳಿಸುತ್ತಾ ಇದ್ದ. ಆ ಅಣ್ಣ ಏನೋ ತಮ್ಮ ಕಳಿಸಿರುವ ದುಡ್ಡು ತಕ್ಕೊಂಡು ಚೆನ್ನಾಗಿ ಓದುತ್ತಾ 4 ವರ್ಷಗಳಲ್ಲಿ ಅವನು ಅಂದುಕೊಂಡಂತೆಯೇ ಅದ್ಭುತವಾದ ನೈಪುಣ್ಯತೆಯನ್ನು ಹೊಂದಿಕೊಂಡು ಒಬ್ಬ ಅದ್ಭುತನಾದ ಆರ್ಟಿಸ್ಟ್ ಆಗಿ ತನ್ನ ಕೋರ್ಸನ್ನು ಫಿನಿಶ್ ಮಾಡ್ತಾನೆ. ಈಗ ಅವನ ಜವಾಬ್ದಾರಿಕೆ ಏನು? ಈಗ ಅವನು ತನ್ನ ಉದ್ಯೋಗದ ನಿಮಿತ್ತ, ಇಲ್ಲವೇ ತಾನು ಬಿಡಿಸುವ ಆಟ ನಿಮಿತ್ತ ಈಗ ಅವನು ಯಾರಿಗೆ ವಿದ್ಯಾಭ್ಯಾಸ ಮಾಡಿಸಬೇಕು? ತಮ್ಮನಿಗೆ ಓದಿಸಬೇಕು. ಹಾಗಾಗಿ ಅಣ್ಣ ಓಡೋಡಿ ಊರಿಗೆ ಬರ್ತಾನೆ. ಊರಿಗೆ ಬಂದು ತಮ್ಮನಿಗೆ ನೋಡಿ, ತಮ್ಮನೇ, ಈ ದಿನ ನಿನ್ನ ಪ್ರಯಾಸದಿಂದ, ನಿನ್ನ ಕಷ್ಟದಿಂದ ನಾನು ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ದೇನೆ. ಈಗ ನಿನ್ನ ಟೈಮ್ ಬಂದಿದೆ, ನಾನು ಓದಿಸ್ತೇನೆ, ನೀನು ಹೋಗಿ 4 ವರ್ಷ ವಿದ್ಯಾಭ್ಯಾಸ ಮಾಡು ಎಂಬುದಾಗಿ ಹೇಳಿದ್ರೆ ಆ ತಮ್ಮ ಅಣ್ಣನಿಗೆ ನೋಡಿ ಬಹಳ ಸಂತೋಷಪಟ್ಟು ಹೇಳಿದೇನು ಗೊತ್ತಾ? ನಾನು ಕಷ್ಟಪಟ್ಟು ದುಡಿದು ರಾತ್ರಿ ಹಗಲು ದುಡಿದು ಆ ಗಣಿಯಲ್ಲಿ ಇದ್ದಲಿನ ಗಣಿಯಲ್ಲಿ ಕೆಲಸ ಮಾಡಿ ನಾನು ದುಡ್ಡು ಕಳಿಸಿದಾಗ ನೀನು ಎಷ್ಟೋ ಕಷ್ಟಪಟ್ಟು ಓದಿದೆ, ಇನ್ನು ಅದನ್ನು ಬಿಟ್ಟರೆ ನನಗಿನ್ನೇನು ಬೇಕು?
ಈಗ ನೀನು ಓದಿದೀಯಲ್ಲ ಅಣ್ಣ, ಅಷ್ಟು ಸಾಕು ನನಗೆ, ಅಷ್ಟು ಸಾಕಂತ ಯಾಕೆ ಹೇಳ್ತಿತ್ತಮ್ಮ, ನೀನು ಓದೀಗ ಎಂದು ಹೇಳ್ತಿರುವಾಗ ಆಗ ತಮ್ಮ ಹೇಳ್ತಾನೆ, ಓದಬೇಕೆಂಬ ಆಸೆ ಅಂತೂ ನನಗಿದೆ, ಆದರೆ ನಿನ್ನಂತೆ ನಾನು ಆರ್ಟಿಸ್ಟ್ ಆಗಬೇಕು, ಪೇಂಟಿಂಗ್ ಮಾಡಬೇಕೆಂಬ ಆಸೆ ನನಗಿದೆ. ಆದರೆ ಆ ಇದ್ದಲಿನ ಗಣಿಯಲ್ಲಿ, ಆ ಇದ್ದಲು ಎತ್ತುವಾಗ, ಆ ಮೈನ್ಸ್ನಲ್ಲಿ ನಾನು ಕೆಲಸ ಮಾಡ್ತಿರುವಾಗ ಅಣ್ಣ, ನನ್ನ ಬೆರಳುಗಳೆಲ್ಲ ಜಜ್ಜಿ ಹೋದುವಣ. ಈಗ ಈ ಬೆರಳುಗಳು ಒಟ್ಟಿಗೆ ಹಿಡಿಯುತ್ತಾ ಇಲ್ಲಣ. ಆರ್ಥ್ರೈಟಿಸ್ ಕೂಡ ನನಗೆ ಬಂದಿದೆ. ನಿನ್ನ ಹಾಗೆ ನಾನು ಬ್ರಷ್ ಹಿಡಿದುಕೊಂಡು ಚೆನ್ನಾಗಿ ಪೇಂಟಿಂಗ್ ಮಾಡ್ಲಿಕ್ಕಾಗಲ್ಲ, ಇಲ್ಲವೇ ಪೆನ್ಸಿಲ್ ಹಿಡ್ಕೊಂಡು ಆರ್ಟ್ ಮಾಡ್ಲಿಕ್ಕಾಗಲ್ಲ. ಬೆರಳುಗಳು ಬಹಳ ಬೆಳೆದಿವೆ, ಈ ಬೆರಳು ತನ್ನ ಹಿಡಿತ ಕಳೆದುಕೊಂಡಿವೆ. ಹಾಗಾಗಿ ಅಣ್ಣ, ನಿನ್ನಂತೆ ನಾನು ಓದ್ಲಿಕ್ಕಾಗಲ್ಲ. ಆ ಮಾತು ಕೇಳ್ತಿರುವಾಗ ಅಣ್ಣನ ಮನಸ್ಸು ಕರಗಿ ಹೋಗ್ತದೆ. ಅಯ್ಯೋ ತಮ್ಮ, ನೀನು ಓದಬೇಕು ಎಂದು ನಾನು ಆಶಿಸಿದೆ. ಎಷ್ಟೋ ನನಗಾಸೆ ಇತ್ತು ಅಂದ. ಪರವಾಗಿಲ್ಲ ಅಣ್ಣ, ನನಗೆ ಸಂತೋಷ ಇದೆ, ಸಂತೃಪ್ತಿ ಇದೆ. ಏನು ಗೊತ್ತಾ ಅಣ್ಣ, ನಾನು ಓದ್ಬೇಕಂದ್ಕೊಂಡಿದ್ದೆ. ನಾನು ಓದ್ಲಿಕ್ಕಾಗದಿದ್ರು ಕೂಡ ನಿನಗೆ ಸಹಕಾರ ಒದಗಿಸಿದೆ, ನಿನ್ನನ್ನು ಓದಿಸಿದ್ದೇನೆ, ಅಷ್ಟು ಸಾಕಣ. ನಿನ್ನನ್ನು ಅದ್ಭುತವಾದ ಆರ್ಟಿಸ್ಟ್ ಮಾಡಬೇಕೆಂದು ಒಂದು ಕಡೆ ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಾ, ರಾತ್ರಿ ಹಗಲು ದುಡಿಯುತ್ತಾ, ಇನ್ನೊಂದು ಕಡೆ 2 ಕೈ ಜೋಡಿಸಿ ಪ್ರತಿದಿನ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ ತಮ್ಮ. ಈಗ ದೇವರು ಆ ಪ್ರಾರ್ಥನೆಯನ್ನು ಕೇಳಿ ನಿನ್ನನ್ನು ಅದ್ಭುತನಾದ ಆರ್ಟಿಸ್ಟನ್ನಾಗಿ ಮಾಡಿದ್ದಾರೆ. ಹಾಗೆ ಆರ್ಟಿಸ್ಟ್ ಆದ ವ್ಯಕ್ತಿಯ ಹೆಸರು ಆಲ್ಬರ್ಟ್ ಜ್ಯೂರರ್. ಅದು ಉಚ್ಚರಿಸಲು ಸ್ವಲ್ಪ ಕಷ್ಟಕರವಾಗಿರುತ್ತೆ. ಅದು ಜರ್ಮನಿ ಭಾಷೆಯಲ್ಲಿ ಆಲ್ಬರ್ಟ್ ಜ್ಯೂರರ್ ಎಂಬುದು ಅವನ ಹೆಸರು. ತಮ್ಮನ ಹೆಸರೇನೋ ಆಲ್ಬರ್ಟ್, ALBERT, ಆಲ್ಬರ್ಟ್. ಆಗ ಅಣ್ಣ ತಮ್ಮನು ಮಾಡಿರುವ ತ್ಯಾಗಕ್ಕೆ ತನ್ನ 2 ಕೈಗಳನ್ನು ಹೀಗೆ ಜೋಡಿಸಿ, ನೀನು ಚೆನ್ನಾಗಿರ್ಬೇಕು, ಚೆನ್ನಾಗಿ ಓದಬೇಕೆಂದು ಒಂದು ಕಡೆ ಕಷ್ಟಪಟ್ಟು ಕೆಲಸ ಮಾಡುತ್ತಾ ಇನ್ನೊಂದು ಕಡೆ ದೇವರಿಗೆ ಕೈ ಜೋಡಿಸಿ ಪ್ರಾರ್ಥಿಸಿದೆ. ದೇವರು ಆ ಪ್ರಾರ್ಥನೆ ಲಾಲಿಸಿದ್ದಾರೆ, ನನಗೆ ಸಾಕು. ಪ್ರಿಯತಮ್ಮ, ಆ ಕೈಗಳನ್ನು ಹಾಗೆ ಜೋಡಿಸುವಿಯಾ ಅಂತ ಹೇಳಿದಾಗ ಆ ಕೈಗಳನ್ನು ತಮ್ಮ ಹಾಗೇ ಇಟ್ಟ ಪ್ರಿಯರೇ. ಆಗ ಅಣ್ಣ ಏನ್ಮಾಡಿದ ಗೊತ್ತಾ? ಈ ಪ್ರಪಂಚ ಗುರುತಿಸಬೇಕಾದದ್ದು ನನ್ನನ್ನಲ್ಲ, ನನ್ನ ಈ ಸಾಧನೆಯ ಹಿಂದೆ ಇರುವಂತಹ ನನ್ನ ತಮ್ಮನ ಪ್ರೀತಿ, ನನ್ನ ತಮ್ಮನ ಪ್ರಾರ್ಥನೆ ಲೋಕ ಗುರುತಿಸಬೇಕು ಎಂದು ಯೋಚಿಸಿ ಆ ಆರ್ಟಿಸ್ಟ್ ಏನ್ಮಾಡಿದ ಗೊತ್ತಾ? ಆ 2 ಕೈಗಳನ್ನು, ಪ್ರಾರ್ಥಿಸುವ ಕೈಗಳನ್ನು ಆರ್ಟ್ ಬಿಡಿಸಿದ ಪ್ರಿಯರೇ. ಈ ದಿನ ಆ ಪ್ರಾರ್ಥಿಸುವ ಕೈಗಳೇ ನಿಮ್ಮ ಮನೆಗಳಲ್ಲಿ ಇದೆ ಎಂಬ ವಿಷಯ ಗೊತ್ತಾ ನಿಮಗೆ? ಎಷ್ಟೋ ಜನ ಈ ರೀತಿ ಜೋಡಿಸಿರುವ ಕೈ ನೋಡಿರುತ್ತೀರಿ. ಎಷ್ಟೋ ಕಷ್ಟಪಟ್ಟು ನಾನ್ ಸರಿಯಾಗಿ ಓದ್ಲಿಕ್ಕಾಗದಿದ್ರು ಕೂಡ ನನ್ನ ಅಣ್ಣ ಓದಿದ್ರೆ ಸಾಕು, ಅವನಿಗೆ ಸಹಕಾರ ಒದಗಿಸ್ತೇನೆ ಎಂಬುದಾಗಿ ಸಹಕಾರ ಮಾಡಿರುವ ತಮ್ಮನ ಕೈಗಳೇ ಆ ಕೈಗಳಾಗಿವೆ. ಪ್ರಪಂಚದಲ್ಲಿ ನೀವು ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಕ್ರೈಸ್ತರ ಮನೆಯಲ್ಲಿ ಸಾಧಾರಣವಾಗಿ ಈ ಕೈಗಳು ಕಾಣಿಸ್ತವೆ. ಅಣ್ಣನಿಗಿರುವ ಆಸೆ ಏನ್ ಗೊತ್ತಾ? ನನ್ನನ್ನು ಆರ್ಟಿಸ್ಟನ್ನಾಗಿ ಮಾಡಿರೋದು ಆ ಕೈಗಳೇ. ನಾನು ಬಹಳ ಚೆನ್ನಾಗಿರಬೇಕೆಂದು ಪ್ರಾರ್ಥಿಸಿರೋದು ಆ ಕೈಗಳೇ. ಹಾಗಾಗಿ ಲೋಕ ಗುರುತಿಸಬೇಕಾದದ್ದು ನನ್ನನ್ನಲ್ಲ, ನನ್ನ ಹಿಂದೆ ಇರುವ ತ್ಯಾಗವನ್ನು. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಮನೆಯಲ್ಲಿ ಇಲ್ಲದಿದ್ರೂ ಕೂಡ ನಮ್ಮ ಚಿಕ್ಕಂದಿನಲ್ಲಿ ಶಿಲುಬೆಯಲ್ಲಿ ನೇತಾಡಲ್ಪಡುವ ಯೇಸುವಿನ ಫೋಟೋ ನೋಡಿರ್ತೇವಲ್ಲವೇ? ಈ ಫೋಟೋ ಎಷ್ಟು ಜನ ನೋಡಿದ್ದೀರಿ ಎಂದು ಕೈ ತೋರಿಸುವೀರಾ? ಈಗ ಇಲ್ಲದಿದ್ರೂ ಕೂಡ ಸಾಧಾರಣವಾಗಿ ಬಹಳಷ್ಟು ಮನೆಗಳಲ್ಲಿ ಈ ಫೋಟೋ ನೇತಾಕಲ್ಪಡ್ತಾ ಇತ್ತು. ನಾವು ಚಿಕ್ಕಂದಿನಲ್ಲಿ ಇದನ್ನು ನೋಡ್ತಿದ್ದೆವು. ಈ ಫೋಟೋ ಬಿಡಿಸಿದ ಯಾರು ಗೊತ್ತಾ ನಿಮಗೆ? ಆ ಅಣ್ಣನೇ. ಯೇಸು ಕ್ರಿಸ್ತನ ಬೈಬಲ್ನಲ್ಲಿರುವಂತಹ ಶ್ರೇಷ್ಠವಾದ ಫೋಟೋಗಳನ್ನು ಬಿಡಿಸಿರೋದೇ ಈ ಅಣ್ಣ. ತಮ್ಮ ಒಂದು ಫೋಟೋ ಕೂಡ ಬಿಡಿಸ್ಲಿಕ್ಕಾಗ್ಲಿಲ್ಲ, ಆದರೆ ಇಡೀ ಪ್ರಪಂಚಕ್ಕೆ ಕ್ರಿಸ್ತನ ತ್ಯಾಗವನ್ನು ತೋರಿಸಿಕೊಡುವಂತಹ ಫೋಟೋ ಬಿಡಿಸಬಲ್ಲ ಅಣ್ಣನಿಗೆ ಸಹಕಾರ ಒದಗಿಸಿದ ಪ್ರಿಯರೇ. ಈಗ ಹೇಳ್ರಿ, ಲೋಕದಲ್ಲಿ ಬಹಳ ಸನ್ಮಾನ ಹೊಂದಿರುವುದು ಅಣ್ಣನೋ ಅಥವಾ ಸಹಕರಿಸಿದ ತಮ್ಮನೋ? ಏನ್ ಹೇಳ್ತೀರಿ? ಈ ದಿನ ಈ ಸ್ಟೋರಿ ಹೇಳ್ತಾ ಇರುವಾಗ ನಿಮ್ಮ ಮನಸ್ಸು ಯಾರ ಮೇಲಿದೆ ಹೇಳಿ? ತಮ್ಮನ ಮೇಲಿದೆಯೋ ಅಣ್ಣನ ಮೇಲಿದೆಯೋ? ತಮ್ಮನ ಮೇಲಿದೆ. ಅರ್ಥವಾಯ್ತಾ? ನಾವು ಮಾಡ್ಲಿಕ್ಕಾಗದೇ ಇರುವಾಗ ಮಾಡುವಂಥವರಿಗೆ ಸಹಕಾರ ಒದಗಿಸೋಣ. ಅದನ್ನೇ ದೇವರು ಕೋರಿಕೊಳ್ತಿದ್ದಾರೆ ಪ್ರಿಯರೇ. ಅದನ್ನೇ ದೇವರು ನಮ್ಮೆಲ್ಲರ ಬಳಿಯಿಂದ ಆಶಿಸುತ್ತಿದ್ದಾರೆ. ಆ ದಿನ ದಾವೀದನು ಆಲಯ ಕಟ್ಟಬೇಕೆಂದು ಆಶಿಸುತ್ತಾನೆ, ಕಟ್ಲಿಕ್ಕಾಗಲಿಲ್ಲ. ಆದರೆ ನಾನು ಕಟ್ಲಿಕ್ಕಾಗಲಿಲ್ಲ, ನನ್ನ ಕೋರಿಕೆ ನೆರವೇರಲಿಲ್ಲ, ನಾನು ನಿರ್ಮಿಸಬೇಕೆಂದಿದ್ದೆ ಅಂದುಕೊಂಡು ಆಗದಿದ್ರೆ ಕೈ ಬಿಡಲಿಲ್ಲ. ನಾನು ನಿರ್ಮಿಸಲಿಕ್ಕಾಗದಿದ್ದರೆ ನಿರ್ಮಿಸುವಂಥವರಿದ್ದಾರೆ, ನಿರ್ಮಿಸುವಂಥವರಿಗೆ ಸಹಾಯ ಮಾಡಬೇಕು ಎಂದು ಯೋಚಿಸಿ ಏನು ಹೇಳ್ತಾನೆ ಗೊತ್ತಾ? ಈ ಕೆಲಸ ಬಹು ವಿಶೇಷವಾದದ್ದು. ಯಾವ ಕೆಲಸ ವಿಶೇಷವಾದದಂತೆ? ದೇವರ ಆಲಯ ನಿರ್ಮಾಣದ ಕೆಲಸ ಬಹು ವಿಶೇಷವಾದದ್ದು. ಹಾಗಾಗಿ ಈ ಆಲಯದ ಕೆಲಸ ಬಹು ವಿಶೇಷವಾದದ್ದರಿಂದ ನಾನು ನಿರ್ಮಿಸ್ಲಿಕ್ಕಾಗದಿದ್ರೂ ಕೂಡ ನಿರ್ಮಿಸ್ಲಿಕ್ಕಿರುವ ನನ್ನ ಮಗನಿಗೆ ಏನ್ ಮಾಡುತ್ತೇನೆ?
ಸಹಾಯ ಒದಗಿಸುತ್ತೇನೆ, ಸಹಕಾರ ಒದಗಿಸುತ್ತೇನೆ ಎಂದು ಯೋಚಿಸಿ ತಾನು ಎಷ್ಟು ಕಷ್ಟಪಟ್ಟು ಎಷ್ಟು ಸಂಪಾದಿಸಿದನೋ ಹಾಗೆ ಸಂಪಾದಿಸಿದ್ದೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿ ಏನ್ಮಾಡಿದನು? ಆಲಯದ ನಿರ್ಮಾಣಕ್ಕಾಗಿ ದಾನ ಮಾಡಿದ ಪ್ರಿಯರೇ. ದಾವೀದನು ಆಲಯ ಕಟ್ಲಿಕ್ಕಾಗಲಿಲ್ಲ, ಆದರೆ ನಿರ್ಮಿಸುವಂಥವನಿಗೆ ಒದಗಿಸಬೇಕಾದ ಸಹಕಾರ ಸಂಪೂರ್ಣವಾಗಿ ಒದಗಿಸಿದ. ಹಾಗೆ ಒದಗಿಸಿದ ನಂತರ ತನ್ನ ಪ್ರಜೆಗಳಿಗೆ ಕರೆ ಕೊಡ್ತಾನೆ. ಏನೆಂದು ಗೊತ್ತಾ? ನನಗಿರುವ ಪ್ರೀತಿ ಭಾರದ ನಿಮಿತ್ತ ಆಲಯ ಕಟ್ಲಿಕ್ಕಾಗದಿದ್ರೂ ಕೂಡ ಮುಂದೆ ಆ ಆಲಯದ ನಿರ್ಮಾಣಕ್ಕಾಗಿ ನಾನು ಮಾಡಬೇಕಾದ ಸಹಾಯ ನಾನು ಮಾಡ್ತೇನೆ, ಒದಗಿಸಬೇಕಾದ ಸಹಕಾರ ಒದಗಿಸ್ತೇನೆ. ನಿಮ್ಮಲ್ಲಿ ಯಾರಾದರೂ ಮನಪೂರ್ವಕವಾಗಿ, ಬಲವಂತವಾಗಿ ಅಲ್ಲ, ಮನಪೂರ್ವಕವಾಗಿ ಏನು ಹೇಳ್ತಾನೆಂದು ನೋಡೋಣ ಬನ್ನಿ. 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದ 3ನೇ ವಚನದಲ್ಲಿ, ನಾನು ಪವಿತ್ರಾಲಯಕ್ಕೆ ಇವುಗಳನ್ನೆಲ್ಲ ಸಂಗ್ರಹಿಸಿದಲ್ಲದೆ ನನ್ನ ದೇವರ ಆಲಯದ ಮೇಲಣ ಅನುರಾಗದಿಂದ ಅದಕ್ಕೋಸ್ಕರ ನನ್ನ ಸ್ವಂತ ಸೊತ್ತಿನಿಂದ 3,000 ತಲಾಂತು ಓಫಿರ್ ದೇಶದ ಬಂಗಾರವನ್ನು 7,000 ತಲಾಂತು ಚೊಕ್ಕ ಬೆಳ್ಳಿಯನ್ನೂ ಕೊಡುತ್ತೇನೆ. 5ನೇ ವಚನ, ಈ ದಿನ ಯೆಹೋವನಿಗೋಸ್ಕರ ಕಾಣಿಕೆಯನ್ನರ್ಪಿಸುವುದಕ್ಕೆ ಮನಪೂರ್ವಕವಾಗಿ ಕೊಡುವಂಥವರು ಯಾರಾದರೂ ನಿಮ್ಮೊಳಗೆ ಇದ್ದೀರಾ? ನಿಮ್ಮಲ್ಲಿ ಯಾರಾದರೂ ಮನಪೂರ್ವಕವಾಗಿ ಕೊಡುವವರಿದ್ದೀರೋ? ಇಗೋ, ಈ ರೀತಿಯಾಗಿ ನಾನು ಕೊಡ್ತಿದ್ದೇನೆ. ಮತ್ತೆ ನಿಮ್ಮಲ್ಲಿ ಮನಪೂರ್ವಕವಾಗಿ ಕೊಡುವಂಥವ್ರು ಯಾರಾದರೂ ಇದ್ದೀರಾ ಎಂದು ಕೇಳಿದಾಗ ಅಧಿಕಾರಿಗಳು, ಅಧಿಪತಿಗಳು, ಸಹಸ್ರಾಧಿಪತಿಗಳು, ಸಹಾಯಕರು ಇವರೆಲ್ಲರೂ ಸೇರಿ 7ನೇ ವಚನ ಹೇಳುತ್ತೆ, ಮನಪೂರ್ವಕವಾಗಿ ದೇವರ ಆಲಯದ ಕೆಲಸಕ್ಕೋಸ್ಕರ ಸ್ವೇಚ್ಛೆಯಿಂದ 5,000 ತಲಾಂತು 10,000 ಪವನು ಬಂಗಾರವನ್ನು 10,000 ತಲಾಂತು ಬೆಳ್ಳಿಯನ್ನೂ ಕೊಟ್ಟರು. 8ನೇ ವಚನ, ರತ್ನಗಳಿದ್ದವರು ಅವುಗಳನ್ನು ಯೆಹೋವನ ಆಲಯದ ಭಂಡಾರಕ್ಕೋಸ್ಕರ ಗೇರ್ಷೋನ್ಯನಾದ ಯೆಹೀಯೇಲನ ವಶಕ್ಕೆ ಕೊಟ್ಟರು. ಅವರು ಪೂರ್ಣ ಮನಸ್ಸಿನಿಂದ ಯೆಹೋವನಿಗೆ ಕಾಣಿಕೆ ಕೊಟ್ಟಿರುವುದರಿಂದ, ಅವರು ಆ ರೀತಿಯಾಗಿ ಮನಪೂರ್ವಕವಾಗಿ ಕೊಟ್ಟಿರುವುದರಿಂದ ಜನರೆಲ್ಲರೂ ಸಂತೋಷಪಟ್ಟರು. ಹಾಗಾಗಿ ಈ ದಿನ ಕಲ್ವರಿಸುವರ ವೀಕ್ಷಿಸುವ ವೀಕ್ಷಕರೇ, ನಮ್ಮ ಜೀವಿತದಲ್ಲಿ ಯಾವ ಕೆಲಸ ನಾವು ಮಾಡ್ಬೇಕಂದಿದ್ದೇವೋ ಆ ಕೆಲಸ ನಾವು ಮಾಡ್ಲಿಕ್ಕಾಗದೇ ಇರುವಾಗ ಯಾರೆಲ್ಲ ಮಾಡುತ್ತಾ ಇದ್ದಾರೋ ಅವರಿಗೆ ಸಹಕಾರ ಒದಗಿಸಬೇಕು. ಕೈನನ ಹಾಗೆ ನನಗೆ ಸಿಗದೇ ಇರುವುದು ಮತ್ತೊಬ್ಬನು ಹೊಂದಿಕೊಳ್ಳುವುದಕ್ಕೆ ಬಿಡಬಾರದು, ನನಗೆ ದೊರಕಲಾರದು ಮತ್ತೊಬ್ಬನಿಗೆ ದೊರಕುವುದಕ್ಕೆ ಬಿಡಬಾರದು. ನಾನು ಉನ್ನತಕ್ಕೆ ಬರದಿದ್ರೆ ಬೇರೆ ಯಾರು ಉನ್ನತಕ್ಕೆ ಬರಲು ಬಿಡಬಾರದು. ನನಗೆ ಪ್ರಮೋಷನ್ ಸಿಗದಿರುವಾಗ ಇನ್ಯಾರಿಗೂ ಪ್ರಮೋಷನ್ ಸಿಗಲು ಬಿಡಬಾರದು. ನನಗೆ ಗುರುತು ಸಿಗದಿರುವಾಗ ಇನ್ಯಾರಿಗೂ ಗುರುತು ಸಿಗಲು ಬಿಡಬಾರದು. ಇದು ಸೈತಾನನ ಬುದ್ಧಿ. ಅದೇ ಸೈತಾನನ ಬುದ್ಧಿ ಕೈನನಿಗೆ ಏನ್ಮಾಡಿತು ಗೊತ್ತಾ? ದೇಶದಲ್ಲಿ ಅಲೆಮಾರಿಯನ್ನಾಗಿ ಮಾಡಿತು. ಆದರೆ ಯೋನಾಥನನ ಬುದ್ಧಿ ಹೇಗಿತ್ತು ಗೊತ್ತಾ? ದೇವರ ಬುದ್ಧಿಯಾಗಿತ್ತು. ದಾವೀದನೇ, ನೀನು ರಾಜನಾಗ್ತಿ, ವಾಸ್ತವದಲ್ಲಿ ನಾನಾಗಬೇಕಿತ್ತು, ಆದರೆ ನನ್ನ ಬದಲಿಗೆ ನೀನು ರಾಜನಾಗುತ್ತಿ, ನೀನು ರಾಜನಾಗಬೇಕು, ಅದೇ ದೇವ ನಿರ್ಣಯ. ನೀನು ರಾಜನಾಗುವಾಗ ನಾನು ನಿನಗೆ ಸಹಕಾರಿಯಾಗಿದ್ದು ಸಹಾಯ ಮಾಡುತ್ತೇನೆ ಅನ್ನುತ್ತಾನೆ. ನಾನು ಯಾವುದನ್ನು ಹೊಂದಿಕೊಳ್ಳಬೇಕಂದುಕೊಂಡಿದ್ದೇನೋ ಹೊಂದಿಕೊಳ್ಳದಿರುವಾಗ ಅದನ್ನು ಹೊಂದಿಕೊಳ್ಳುವ ನಿನಗೆ ನಾನು ಸಹಕಾರ ಒದಗಿಸುತ್ತೇನೆ ಅಂದ. ಕೊನೆಗೆ ಅದೇ ರೀತಿ ದಾವೀದನಿಗೆ ಸಹಕಾರ ಒದಗಿಸಿದ ಪ್ರಿಯರೇ, ಪ್ರೋತ್ಸಾಹ ಒದಗಿಸಿದ ಪ್ರಿಯರೇ, ಧೈರ್ಯಪಡಿಸಿದ. ಅಷ್ಟೇ ಅಲ್ಲ, ದಾವೀದನೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಳ್ತಾನೆ. ಒಂದು ವೇಳೆ ದಾವೀದನೇ, ನೀನು ರಾಜನಾದ ಮೇಲೆ ನಾನು ಪ್ರಾಣದಿಂದ ಉಳಿಯದಿದ್ದರೆ ನನಗೊಂದು ಮಾತು ಕೊಡುವೀಯಾ? ಹೇಳು ಯೋನಾಥಾನನೇ, ಒಂದು ವೇಳೆ ನೀನು ರಾಜನಾದ ಮೇಲೆ, ರಾಜನಾಗಬೇಕಾದವನು ನಾನು ಮರಣ ಹೊಂದಿದರೆ ನೀನು ರಾಜನಾಗುತ್ತೀಯಲ್ಲವೇ? ನೀನು ರಾಜನಾದಾಗ ನಾನು ಬದುಕಿರದೆ ಸತ್ತು ಹೋಗಿದ್ದೇ ಆದರೆ ನನ್ನ ಮಕ್ಕಳ ಸಂಗತಿ ಏನು? ದಾವೀದನೇ, ನನಗೊಂದು ಮಾತು ಕೊಡುವೀಯಾ? ನೀನು ರಾಜನಾದಾಗ ನಿನ್ನ ಸ್ಥಾನದಲ್ಲಿ ವಾಸ್ತವದಲ್ಲಿ ನಾನು ರಾಜನಾಗಬೇಕಿತ್ತು, ಆದರೆ ನನ್ನ ಸ್ಥಾನದಲ್ಲಿ ನೀನು ರಾಜನಾಗುವುದಕ್ಕಾಗಿ ದೇವರು ಆರಿಸಿಕೊಂಡಿರೋದ್ರಿಂದ ಒಂದು ವೇಳೆ ನಾನಿಲ್ಲದೆ ಸತ್ತಿರುವುದಾದರೆ ನನ್ನ ಮಕ್ಕಳನ್ನು ನೋಡಿಕೊಳ್ಳುವಿಯಾ ಎಂದು ಯೋನಾಥನನು ದಾವೀದನಿಗೆ ಕೇಳಿದ. ದಾವೀದನು ಆ ದಿನ ಯೋನಾಥನನಿಗೆ ಮಾತು ಕೊಡ್ತಾನೆ. ಪ್ರಿಯರೇ, ಯೋನಾಥನನೇ, ವಾಸ್ತವದಲ್ಲಿ ನೀನು ರಾಜನಾಗಬೇಕಿತ್ತು, ಆದರೆ ದೇವರು ನನಗೆ ರಾಜನಾಗಿ ಮಾಡಿದ್ರೆ, ನಾನು ಸಿಂಹಾಸನದ ಮೇಲೆ ಕೂತುಕೊಂಡ್ರೆ ನಿನ್ನ ಮಕ್ಕಳು ಕೂಡ ನನ್ನ ಸಂಗಡ ಔತಣದ ಮೇಜಿನ ಮೇಲೆ ಕೂತುಕೊಳ್ಳುವ ಹಾಗೆ ಮಾಡ್ತೇನೆ ಅಂದ. ನೀನು ರಾಜನಾಗಿದ್ದೀಯಾದರೆ ನಿನ್ನ ಮಕ್ಕಳು ನಿನ್ನೊಂದಿಗೆ ಕೂತುಕೊಂಡು ಊಟ ಮಾಡ್ತಾ ಇದ್ರಲ್ಲವೇ? ಒಂದು ವೇಳೆ ನಾನೇನಾದರೂ ರಾಜನಾದ್ರೆ ನಿನ್ನ ಮಕ್ಕಳು ಕೂಡ ನನ್ನೊಂದಿಗೇ ಒಟ್ಟಿಗೆ ಸೇರಿ ಊಟ ಮಾಡ್ತಾರೆ. ಯೋನಾಥನನಿಗೆ ಬದುಕುಳಿದವನು ಒಬ್ಬನೇ ಒಬ್ಬ ಮಗನು, ಅದು ಕೂಡ ಅವನು ಕುಂಟನಾಗಿದ್ದ. ಅವನೆಲ್ಲಿದ್ದಾನೆ ಎಂದು ಹುಡುಕಿ ಆ ಕುಂಟ ಮಗನನ್ನು ತನ್ನ ಬಳಿಗೆ ಕರೆಸಿಕೊಂಡು ಯೋನಾಥನನ ಆಸ್ತಿಯನ್ನೆಲ್ಲ ಅವನಿಗೆ ಒಪ್ಪಿಸಿ ಆ ಕುಂಟನಿಗೆ ದಾವೀದನು ಹೇಳ್ತಾನೆ, ನಿನ್ನ ಮಗನಾದ ಯೋನಾಥನನು ನನಗೆ ಸಹಕಾರಿಯಾಗಿದ್ದ, ಹಾಗಾಗಿ ಇನ್ನು ಮೇಲೆ ನೀನು ನನ್ನೊಂದಿಗೇ
ರಾಜಕುಮಾರನಂತೆ ಊಟ ಮಾಡಬಹುದು ಅಂದ. ಅದು ಕೃತಜ್ಞತೆಯಾಗಿದೆ. ಅಂದರೆ ನೀವು ಸಹಕರಿಸುವವರಾಗಿರೋದಾದ್ರೆ ದೇವರು ನಿಮ್ಮನ್ನು ಮಾತ್ರವಲ್ಲ, ನಿಮ್ಮ ಸಂತಾನವನ್ನು ಕೂಡ ದೇವರು ಜ್ಞಾಪಕ ಮಾಡಿಕೊಳ್ಳುತ್ತಾರೆ ಎಂಬ ಈ ವಾಸ್ತವವನ್ನು ಮರೆಯಬೇಡಿರಿ. ಆ ದಿನ ದಾವೀದನು ತಾನು ಆಲಯ ನಿರ್ಮಿಸಲಿಕ್ಕಾಗದಿದ್ರೂ ಕೂಡ ನಿರ್ಮಿಸುವಂತಹ ತನ್ನ ಮಗನಿಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ಒದಗಿಸುತ್ತಾನೆ. ಫಲಿತವಾಗಿ ಸೊಲೊಮೋನನು ಅದ್ಭುತವಾದ ದೇವರ ಆಲಯವನ್ನು ನಿರ್ಮಿಸಲು ಸಾಧ್ಯವಾಯಿತು. ಈ ದಿನ ನಾವು ಮಾಡಬೇಕಾದದ್ದನ್ನು ನಾವು ಮಾಡೋಣ. ಮುಂಬರುವ ದಿನಗಳಲ್ಲಿ ನಮ್ಮ ಮಕ್ಕಳು ದೇವರನ್ನು ಆರಾಧಿಸುವುದಕ್ಕಾಗಿ, ನಮ್ಮ ಮೊಮ್ಮಗಳು ದೇವರನ್ನು ಆರಾಧಿಸುವುದಕ್ಕಾಗಿ ಆಧಾರವಾಗಿರುವ ಅದ್ಭುತವಾದ ದೇವಾಲಯಗಳನ್ನು ನಿರ್ಮಿಸಿ ಲೋಕ ಬಿಟ್ಟು ಹೋಗೋಣ. ನಮ್ಮ ಮಕ್ಕಳಿಗೆ ಸುವಾರ್ತೆಯನ್ನು ಸಾರಿ ಹೇಳೋಣ. ನಮ್ಮ ಮಕ್ಕಳಿಗೆ ರಕ್ಷಣೆಯ ವಾರ್ತೆ ಸಾರಿ ಹೋಗೋಣ. ನಂತರ ಮುಂಬರುವ ಸಂತತಿಗೆ ಅವರು ಕ್ರಿಸ್ತನ ಸುವಾರ್ತೆ ಸಾರುವಂಥವರಾಗಿರ್ತಾರೆ. ಕ್ರಿಸ್ತನ ರಕ್ಷಣೆಯ ವಾರ್ತೆಯನ್ನು ಪ್ರಚುರಪಡಿಸುವವರಾಗಿರ್ತಾರೆ. ಈ ದಿನ ಸಾರುತ್ತಿರುವ ಈ ಸಂದೇಶ ದೇವರು ನನ್ನ ಸಂಗಡವೇ ನೇರವಾಗಿ ಮಾತಾಡ್ತಿದ್ದಾರೆ. ನಾನು ಡೈರೆಕ್ಟ್ ಆಗಿ ಸುವಾರ್ತೆ ಸಾರಲಿಕ್ಕಾಗದಿದ್ರೂ ಕೂಡ ಸುವಾರ್ತೆ ಸಾರುವಂಥವರಿಗೆ ಸಹಕಾರ ಒದಗಿಸುತ್ತೇನೆ. ನಾನು ಡೈರೆಕ್ಟ್ ಆಗಿ ಉದ್ಯೋಗವನ್ನೆಲ್ಲ ಬಿಟ್ಟು ಆಲಯ ನಿರ್ಮಾಣ ಮಾಡಲಿಕ್ಕಾಗದಿದ್ರೂ ಕೂಡ ಆ ಆಲಯ ಕಟ್ಟುವವರಿಗೆ ನಾನು ಸಹಕಾರ ಒದಗಿಸುತ್ತೇನೆ. ಯಾಕೆಂದರೆ ಈಗ ತಾನೇ ನೋಡಿದೆವಲ್ಲವೇ, ಓದಿರುವಂತಹ ಅಣ್ಣನಿಗಿಂತಲೂ ಸಹಕಾರ ಒದಗಿಸಿರುವ ತಮ್ಮನಿಗೆ ಪ್ರಪಂಚದಲ್ಲಿ ದೊಡ್ಡ ಗುರುತನ್ನು ಕಲ್ಪಿಸಿಕೊಟ್ಟ. ಹಾಗೆಯೇ ದೇವರು ಕೂಡ ಸಹಕಾರ ಒದಗಿಸುವಂತಹ, ತ್ಯಾಗದಿಂದ ಸಹಕಾರ ಒದಗಿಸುವಂತಹ ನಿಮ್ಮನ್ನು ಮರೆಯುವುದಕ್ಕಾಗಿ ದೇವರು ಅನ್ಯಾಯಗಾರನು ಅಲ್ಲವೇ ಅಲ್ಲ. ಬನ್ನಿರಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಕಯೀನನ ಮನಸ್ತತ್ವ, ಅಸೂಯೆ, ಸ್ವಾರ್ಥತೆ, ನಾನು ಚೆನ್ನಾಗಿದ್ರೆ ಸಾಕೆನ್ನುವಂಥದ್ದಾಗಿತ್ತು. ನನಗೆ ಗುರುತು ಸಿಕ್ಕರೆ ಸಾಕು, ನಾನು ಅಂಗೀಕರಿಸಲ್ಪಟ್ರೆ ಸಾಕು, ನಾನು ಅಂದುಕೊಂಡದ್ದು ಸಾಧಿಸಿದ್ರೆ ಸಾಕು ಎಂಬ ಮನಸ್ತತ್ವ ನಾಶನಕ್ಕೆ ದಾರಿ ತೆರೆಯಿತು. ಆದರೆ ದಾವೀದನು ಒಂದು ವೇಳೆ ಅದನ್ನು ನಾನು ಸಾಧಿಸದಿದ್ದರೆ, ನಾನು ಒಂದು ವೇಳೆ ಮಾಡಲಿಕ್ಕಾಗದಿದ್ದರೆ ಅದನ್ನು ಮಾಡುವವರಿಗೆ ಸಹಾಯ ಮಾಡ್ತೇನೆ, ಸಹಕಾರ ಒದಗಿಸ್ತೇನೆ ಎಂಬ ಮನಸ್ತತ್ವ ಏನ್ಮಾಡಿತು? ದೇವರೇ ದಾವೀದನಿಗೆ ಉನ್ನತ ಸ್ಥಿತಿಗೆ ಕೊಂಡೊಯ್ದಿತು. ಅದ್ಭುತವಾದ ಆಲಯ ನಿರ್ಮಿಸಲ್ಪಡುವುದಕ್ಕಾಗಿ ಸಹಕಾರ ಕೊಟ್ಟು ಹೋದ. ಅದು ಅವನಿಗೆ ದೊಡ್ಡ ಗುರುತು ಕೊಟ್ಟಿತು. ದೇವರೇ, ಈ ದಿನ ಬಹು ಅಮೂಲ್ಯವಾದ ಸಂದೇಶ ನಾವು ಕೇಳಿದ್ದೇವೆ. ಪ್ರಾರ್ಥಿಸುವಂತಹ ಕೈಗಳು ಪ್ರಪಂಚದ 4 ಮೂಲೆಗಳಲ್ಲೂ ಕಾಣಿಸ್ತವೆ. ಕಾರಣ, ಕೃತಜ್ಞತೆಯುಳ್ಳಂತಹ ಅಣ್ಣ ತನಗೆ ಗುರುತು ಸಿಗಬೇಕೆಂದು ಆಶಿಸಲಾರದೆ, ತ್ಯಾಗ ಮಾಡಿದ ಅಣ್ಣನ ಹಸ್ತಗಳೇ ಜನರು ಗುರುತಿಸಬೇಕೆಂದು ಭಾವಿಸಿ ಯಾವ ರೀತಿಯಾಗಿ ಅಣ್ಣನ ಹಸ್ತಗಳನ್ನೇ ಪ್ರಜೆಗಳಿಗೆ ತೋರಿಸಿ ಹೋದನೋ. ಯೇಸಯ್ಯ, ತ್ಯಾಗ ಮಾಡಿ ತನ್ನ ಪ್ರಾಣವನ್ನೇ ಅರ್ಪಿಸಿರುವಂತಹ ನೀವೇ ಎಲ್ಲಾ ಜನರ ಹೃದಯದಲ್ಲಿ ಗುರುತಿಸಲ್ಪಡಬೇಕು ದೇವರೇ. ಆ ರೀತಿಯಾಗಿ ನಾವು, ಮೇಲನ್ನು ಹೊಂದಿರುವ ನಾವು, ಆಶೀರ್ವದಿಸಲ್ಪಟ್ಟ ನಾವು ಹೊಂದಿಕೊಂಡಿರುವ ರಕ್ಷಣೆಗೆ, ಹೊಂದಿಕೊಂಡಿರುವ ಆಶೀರ್ವಾದಕ್ಕೆ ಹಿಂದೆ ಇರುವ ತ್ಯಾಗ ಯೇಸುಕ್ರಿಸ್ತನ ಶಿಲುಬೆಯ ಯಜ್ಞವಾಗಿದೆ. ಅದನ್ನು ಲೋಕಕ್ಕೆ ದೇವರೇ ನಾವು ಪ್ರಚುರಪಡಿಸಬೇಕು, ಲೋಕಕ್ಕೆ ಅದನ್ನು ಪ್ರಕಟಿಸಬೇಕು. ಅಂತಹ ಮನಸ್ಸನ್ನು ನಮಗೆ ದಯಪಾಲಿಸಿರಿ. ಸುವಾರ್ತೆಯನ್ನು ಡೈರೆಕ್ಟ್ ಆಗಿ ಪ್ರಕಟಿಸಲಿಕ್ಕಾಗದಿದ್ದರೂ ಕೂಡ ಪ್ರಕಟಿಸುವಂಥವರಿಗೆ ಸಹಾಯ ಮಾಡ್ತೇವೆ. ಆಲಯವನ್ನು ಡೈರೆಕ್ಟ್ ಆಗಿ ಕಟ್ಟಲಿಕ್ಕಾಗದಿದ್ದರೂ ಕಟ್ಟುವಂಥವರಿಗೆ ನಾವು ಸಹಾಯ ಮಾಡ್ತೇವೆ ಎಂದು ಪ್ರಾರ್ಥಿಸುತ್ತಾ ತಮ್ಮನ್ನು ತಾವು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತಿರುವ ಪ್ರತಿಯೊಬ್ಬರನ್ನು ಗುರುತಿಸಿರಿ ದೇವರೇ. ಅಂಥವರನ್ನು ಗಮನಿಸಿರಿ ದೇವರೇ. ತಕ್ಕ ಸಮಯದಲ್ಲಿ ಅವರನ್ನು ಘನಪಡಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.